ಬಡವರ ಮಕ್ಕಳು ಟ್ಯಾಲೆಂಟ್. ಡಾಲಿ ವರ್ಸಸ್ ರಾಜ್ಬಿ ಶೆಟ್ಟಿ. ಟ್ಯಾಲೆಂಟ್ ಇರೋರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ. ಬಡವರ ಮಕ್ಕಳು ಟ್ಯಾಲೆಂಟ್. ಡಾಲಿ ವರ್ಸಸ್ ರಾಜ್ಬಿ ಶೆಟ್ಟಿ. ಟ್ಯಾಲೆಂಟ್ ಇರೋರಿಗೆ ಅವಕಾಶ ಸಿಗಬೇಕು. ಇನ್ನು ರಾಜ್ಬಿ ಶೆಟ್ಟಿ ಹೇಳಿಕೆಗೆ ಕ್ಲಾರಿಟಿ ಕೊಟ್ಟ ಧನಂಜಯ್. ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ದೊಡ್ಡ ಆಶಯ ಇದೆ. ಪದೇ ಪದೇ ನಾನು ಬಹಳ ಸಲ ಎಕ್ಸ್ಪ್ರೆಸ್ ಕೂಡ ಮಾಡಿದ್ದೀನಿ. ಬಡವರ ಮಕ್ಕಳು ಬೆಳಿಬೇಕು ಅಂತ ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ದುರಂತ ಆಗಿದೆ. ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಿರೋದು ಬಹಳ ಒಳ್ಳೆಯದು. ಬಹಳ ವಿಶಾಲವಾದ ಅರ್ಥ ಇದೆ. ಇಲ್ಲದೇ ಇರೋನಿಗೆ ಒಂದಿಷ್ಟು ವ್ಯವಸ್ಥೆ ಕೊಡಿ ಅನ್ನೋದು. ಇನ್ನು ಬಡವರ ಮಕ್ಕಳು ಬೆಳಿಬೇಕು ಅನ್ನೋದೇ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರಾಜ್ಬಿ ಶೆಟ್ಟಿ ಅವರು ಯಾರಿಗೆ ಟ್ಯಾಲೆಂಟ್ ಇದೆ ಅವರು ಬೆಳಿಬೇಕು ಅಂತ ಹೇಳಿದ್ದಾರೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧನಂಜಯ್ ಅವರು ಮೊದಲಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದಾರೆ, ಬಡವರ ಮಕ್ಕಳು ಬೆಳಿಬೇಕು ಅಂತ. ಸಿನಿಮಾಗಳಲ್ಲೂ ಕೂಡ ಈ ಒಂದು ಡೈಲಾಗ್ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವ ಕೆಲಸ ಕೂಡ ಮಾಡಿದ್ದಾರೆ. ಹೌದು, ಬಡವರ ಮಕ್ಕಳು ಬೆಳಿಬೇಕು, ಹೌದು, ಆದರೆ ಈಗ ಏನು ಟ್ಯಾಲೆಂಟ್ ಇದೆ ಅವರನ್ನು ಕೂಡ ಗುರುತಿಸಬೇಕಾಗತ್ತೆ ಅನ್ನೋದು ಈಗ ರಾಜ್ಬಿ ಶೆಟ್ಟಿ ಅವರ ಮಾತಾಗಿದೆ. ಜೊತೆಗೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡೋದೇ ಒಂದು ದೊಡ್ಡ ದುರಂತ ಅಂತ ಕೂಡ ಧನಂಜಯ್ ಅವರು ಹೇಳಿದ್ದಾರೆ. ಓಕೆ, ಸಿ ಅದೇನಾಗುತ್ತೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದು ದಟ್ ಕೆನಾಟ್ ಬಿ ಎ ಟ್ರಂಪ್ ಕಾರ್ಡ್. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದನ್ನ ಐ ಥಿಂಕ್ ಪದೇ ಪದೇ ನಾನು ಬಹಳಷ್ಟು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ದುರಂತ. ಬಟ್ ಅದಷ್ಟು ಚೆನ್ನಾಗಿ ಡಿಸ್ಕಷನ್ ಆಗ್ತಿದೆಯಲ್ಲ ಅನ್ನೋದು ಬಹಳ ಒಳ್ಳೆಯದು ಸೊಸೈಟಿಲಿ. ಯಾಕೆಂದ್ರೆ ಅದಕ್ಕೊಂದು ಬಹಳ ವಿಶಾಲವಾದ ಅರ್ಥ ಇದೆ. ಈಗ ಇಲ್ಲದೆ ಇರೋನ್ಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಕೊಡಿ ಅನ್ನೋದು ಇರೋರಿಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬಾರ್ದು. ದಟ್ಸ್ ವೆರಿ ಸಿಂಪಲ್. ನಾನು ಇದಕ್ಕಿಂತ ಸಿಂಪಲ್ ಆಗಿ ಇನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಆಶಯ ಅದು ಅಷ್ಟೇ. ಆ್ಯಂಡ್ ಐ ಥಿಂಕ್ ಅದು ಎಲ್ರಿಗೂ ಅರ್ಥ ಆಗುತ್ತೆ. ಹಂಗನ್ಬಿಟ್ಟು ಬೇರೆ ಯಾರು ಅಂದರೆ ಅದ್ರ ಅರ್ಥನೇ ಎಲ್ರಿಗೂ ಅವಕಾಶ ಕೊಡಿ ಅಂತ ಅನ್ನೋದು, ಎಲ್ರಿಗೂ ಸಮಾನ ಅವಕಾಶಗಳು ಇರಲಿ ಅನ್ನೋದು. ಅದರ ಅರ್ಥ ಏನೋ ಇರೋರ್ಗೆ ಅವಕಾಶ ಕೊಡಬೇಡಿ ಅಂತ ಅಲ್ಲ. ಓಕೆ, ಸಿ ಅದೇನಾಗುತ್ತೆ, ಬಡವ್ರ ಮಕ್ಕಳು ಬೆಳಿಬೇಕು. ನೀವು ಕೂಡ ಗಮನಿಸಿದ್ರಿ, ಡಾಲಿ ಧನಂಜಯ್ ಅವರು ಹೇಳ್ತಾ ಇದ್ರು, ಎಲ್ಲರಿಗೂ ಕೂಡ ಆಶಯ ಇರುತ್ತೆ ಬಡವರ ಮಕ್ಕಳು ಬೆಳಿಬೇಕು ಅಂತ. ನಾನು ಹೇಳಿದ್ದು ಕೂಡ ಅದೇ ಒಂದು ಉದ್ದೇಶದಲ್ಲಿ. ನನಗೂ ಕೂಡ ಒಂದು ದೊಡ್ಡ ಆಶಯ ಇದೆ, ಬಡವರ ಮಕ್ಕಳು ಬೆಳಿಬೇಕು ಅಂತ. ಬಡವರ ಮಕ್ಕಳಿಗೆ ಅವಕಾಶ ಕೊಡಿ ಎಂಬ ಅರ್ಥದಲ್ಲಿ ನಾನು ಹೇಳಿರೋದು. ಈ ಒಂದು ವಿಚಾರ ಚರ್ಚೆ ಆಗ್ತಿದೆ ಅಂದರೆ ಬಹಳ ಒಳ್ಳೆಯದು. ಸೊಸೈಟಿಯಲ್ಲಿ ಈ ಒಂದು ವಿಚಾರ ಈಗಲಾದರೂ ಚರ್ಚೆ ಆಗ್ತಿದೆ ಅನ್ನೋದು ಬಹಳ ಖುಷಿಯ ವಿಚಾರ ಅಂತ ಕೂಡ ಹೇಳಿದ್ರು. ಜೊತೆಗೆ ಈಗ ಇರೋರಿಗೆ ಬೇಸರ ಆಗಬಾರ್ದು. ಯಾಕೆ ಅಂತಂದರೆ ಈಗ ಇಲ್ಲದೆ ಇರೋರಿಗೆ ಕೊಡಿ ಅಂತ ನಾನು ಹೇಳಿರೋದು, ಆದರೆ ಇರೋರು ಅನ್ಕಂಫರ್ಟಬಲ್ ಫೀಲ್ ಮಾಡಬಾರ್ದು ಅಂತ ಕೂಡ ಧನಂಜಯ್ ಅವರು ಹೇಳಿದ್ರು. ಹಾಗಾದರೆ ಇದನ್ನು ಯಾರಿಗೆ ಹೇಳಿದ್ರು ಅನ್ನೋದು ಕೂಡ ಈಗ ನೆಟ್ಟಿಗರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಸಿಗಬೇಕು ಅಂತ ಹೇಳಿರುವಂಥದ್ದು. ಈಗ ಒಬ್ಬರಿಗೆ ಅವಕಾಶ ಸಿಗುತ್ತೆ, ಮತ್ತೊಬ್ಬರಿಗೆ ಅವಕಾಶ ಸಿಗದೇ ಇರೋದು ಆ ರೀತಿಯಾಗಿ ಆಗಬಾರ್ದು. ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಸಿಕ್ಕಾಗ ಬಡವರ ಮಕ್ಕಳು ಬೆಳೀತಾರೆ. ದೊಡ್ಡ ಆಶಯ ಅದು, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು. ಹಾಗಾಗಿ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಆದರೆ ಪ್ರತಿ ಬಾರಿಯೂ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ದುರಂತ ಆಗಿದೆ. ಆದರೆ ಈಗ ಈ ಒಂದು ವಿಚಾರ ಸೊಸೈಟಿಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಅಂದರೆ ಒಳ್ಳೆಯದೇ. ಅದು ಸೊಸೈಟಿಯಲ್ಲಿ ಅಟ್ಲೀಸ್ಟ್ ಈಗಲಾದರೂ ಚರ್ಚೆ ಆಗ್ತಾ ಇದೆ, ಸ್ವಲ್ಪ ಒಂದು ಸೌಂಡ್ ಮಾಡ್ತಾ ಇದೆ ಈ ಒಂದು ವಿಚಾರ ಅನ್ನೋದು ಬಹಳ ಒಂದು ತೃಪ್ತಿ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಯಾರಿಗೆ ಟ್ಯಾಲೆಂಟ್ ಇದೆ ಅವರಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯಕ್ಕೆ ಈಗ ಡಾಲಿ ಧನಂಜಯ್ ಅವರ ಕೊಟ್ಟಿರುವಂತಹ ಹೇಳಿಕೆ ಆಗಿರಬಹುದು ಅಥವಾ ರಾಜ್ಬಿ ಶೆಟ್ಟಿ ಅವರ ಹೇಳಿಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ.